ಹಾಗೆ ನಟರಾಜ್ ಶರ್ಮಾ ಅವರು, ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ನಟರಾಜ್ ಶರ್ಮಾ ಅವರು ಕರ್ನಾಟಕ ಹೈಕೋರ್ಟಿನಲ್ಲೂ ಕೂಡ ಫೈನಲ್ ಏನಿತ್ತು ಜಡ್ಜ್ಮೆಂಟು, ಅವತ್ತು ಕೂಡ ನಾವು ಅವರು ಜೊತೆಯಲ್ಲೇ ನಿಂತು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಅದನ್ನು ಕೂಡ ತಾವು ವಿಡಿಯೋವನ್ನು ನೋಡಿ. ಆಮೇಲೆ ಪ್ರೆಸ್ ಮೀಟು ಕೂಡ ಮಾಡಿದ್ದೀವಿ. ರಾಜ್ಯದ ಎಲ್ಲ ಮಾಧ್ಯಮಗಳನ್ನು ಕೂಡ ಕರೆಸಿ ಪ್ರೆಸ್ ಮೀಟು ಕೂಡ ಮಾಡಿದ್ದೀವಿ. ಆ ಪ್ರೆಸ್ ಮೀಟ್ನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀವಿ, ಸುಪ್ರೀಂ ಕೋರ್ಟ್ಗೆ ಚಾಲಕರ ಪರವಾಗಿ ರಾಜ್ಯ ಸರ್ಕಾರವೇ ಹೋಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಪಡಿಸಿದ್ದೀವಿ. ಹಾಗೆ ಕೆಲವರು ಚಾಲಕರಿಗೆ ಶಕ್ತಿ ಇಲ್ಲ ಅಂತ ಹೇಳಿದರು ಅಂತಕ್ಕಂತಹ ವಿಚಾರವನ್ನು ಮಂಡನೆ ಮಾಡಿದರು. ಆ ವಿಚಾರದಲ್ಲೂ ಹೇಳೋದೇನು ಅಂದರೆ, ಚಾಲಕರುಗಳಿಗೆ ಶಕ್ತಿ ಇಲ್ಲ ಅನ್ನೋದಕ್ಕೆ ಯಾವ ಮಾನದಂಡಕ್ಕೆ ಆ ಪ್ರಶ್ನೆಯನ್ನು ಎತ್ತಿದ್ದಾರೆ ಅಂದರೆ, ನೀವೆಲ್ಲರೂ ಒಗ್ಗಟ್ಟಾಗಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಆದರೆ ನೀವುಗಳೇ ಅತಂತ್ರವಾಗಿರುವಂತಹ ಸಂದರ್ಭದಲ್ಲಿ ಇಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ವಾದ ವಿವಾದಗಳನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಆ ಶಕ್ತಿ ನಿಮ್ಮಲ್ಲಿ ಇರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಕೆಲವರು ಚಾಲಕರುಗಳನ್ನ ಹೀಯಾಳಿಸ್ಬಿಟ್ರು, ಚಾಲಕರುಗಳಿಗೆ ಶಕ್ತಿನೇ ಇಲ್ಲ ಅಂತಂದ್ರು ಅನ್ನುವಂತಹ ವಿಚಾರವನ್ನು ತಾವುಗಳೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀರಾ. ಪ್ರಚಾರದಲ್ಲಿ ಇರಬೇಕು, ಆವಾಗಲೇ ಪ್ರಚಾರ ಅದು ಸರಿಯಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಮಾಡುವಂಥ ಪ್ರಚಾರಕ್ಕೆ ನಾವು ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಕೊಡ್ತೀವಿ. ಮಾಡಿ, ನಿಮ್ಗಿಷ್ಟ ಬಂದಂಗೆ ಮಾಡಿ. ಎಲ್ಲದಕ್ಕಿಂತ ಮೊದಲು ಸೆಪ್ಟೆಂಬರ್ 11, 2023ಕ್ಕಿಂತ ಮೊದಲು ಖಾಸಗಿ ಸಾರಿಗೆ ಸಂಘಟನೆಗಳು ಹುಟ್ಟುಕೊಳ್ಳೋದಕ್ಕಿಂತ ಮೊದಲೇ 2 ಪೂರ್ವಭಾವಿ ಸಭೆಗಳು ನಡೆದಿರುತ್ತಲ್ವಾ? ಆ ಪೂರ್ವಭಾವಿ ಸಭೆಯಲ್ಲಿ ಆಟೋ ಚಾಲಕರ ಸಂಘಟನೆಗಳಾಗಿ ಯಾವ ಮಾನದಂಡ ಮತ್ತು ಏನು ಕಂಡೀಷನ್ನನ್ನು ತಾವುಗಳು ಆ ಸಂಘಟನೆಯ ಅಧ್ಯಕ್ಷರಿಗೆ ಇಟ್ಟಿದ್ರಿ ಅಂತಕ್ಕಂಥದ್ದನ್ನು ಕೂಡ ಬಹಿರಂಗಪಡಿಸಿ. ಏಕೆಂದರೆ ನಮಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಬಹಿರಂಗಪಡಿಸ್ತೀವಿ. ಅವತ್ತು ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಕರ್ನಾಟಕ ಹೈಕೋರ್ಟ್ನಲ್ಲಿರುವಂತಹ ಕೇಸಿಗೆ ಸಂಬಂಧಪಟ್ಟಂತೆ ಅದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೀನಿ ಅಂತ ಅವರು ಮಾತು ಕೊಟ್ಟಿದ್ರು. ಆ ಮಾತಿನ ಬದ್ಧವಾಗಿದ್ದು ಇವತ್ತು ಕರ್ನಾಟಕ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಕೇಸನ್ನು ಸಂಪೂರ್ಣವಾಗಿ ಮುಕ್ತಾಯದ ಹಂತಕ್ಕೆ ತಂದುಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ತಮ್ಮಗಳ ಬಳಿ ನಾನೇ ಸುಪ್ರೀಂ ಕೋರ್ಟ್ಗೂ ಹೋಗಿ ಕೇಸಿನ ವಿಚಾರಣೆಯನ್ನು ಮಾಡ್ತೀನಿ ಅಂತ ಅವ್ರೇನಾದರೂ ನಿಮಗೆ ಮಾತನ್ನು ಕೊಟ್ಟಿದ್ರೆ ದಯವಿಟ್ಟು ಅದನ್ನು ಬಹಿರಂಗಪಡಿಸಿ. ಏಕೆಂದರೆ ಇಲ್ಲಿ ಯಾರಿಗೂ ಕೂಡ ಗೊಂದಲದ ವಿಚಾರಗಳು ಬೇಡ. ನಟರಾಜ್ ಶರ್ಮಾ ಅವರು ಅವತ್ತು ಕೂಡ ಕರ್ನಾಟಕ ಹೈಕೋರ್ಟ್ನ ಬಾಗಿಲಲ್ಲಿ ನಿಂತ್ಕೊಂಡು ಹೇಳಿದ್ದು ಕೂಡ ರಾಜ್ಯ ಸರ್ಕಾರವೇ ಚಾಲಕರ ಪರವಾಗಿ ಸುಪ್ರೀಂ ಕೋರ್ಟ್ಗೆ SLPಯನ್ನು ಹಾಕಬೇಕು, ಈ ವಿಚಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಮತ್ತು ಲಾಯರನ್ನು ಇಟ್ಟು ಇದ್ರ ಬಗ್ಗೆ ಚಾಲಕರಿಗೆ ನ್ಯಾಯ ಕೊಡಿಸೋದ್ರ ಕಡೆಗೆ ತಾವು ಗಮನವನ್ನು ಕೊಡಬೇಕು ಅಂತ ಅವರು ಅವತ್ತು ಕೂಡ ಹೇಳಿದ್ದಾರೆ. ತದನಂತರದಲ್ಲಿ ಮಾಡಿದಂತಹ ದೃಶ್ಯ ಮೀಡಿಯಾ ಮತ್ತು ಪ್ರೆಸ್ ಮೀಡಿಯಾದಲ್ಲೂ ಪ್ರೆಸ್ ಮೀಟ್ನಲ್ಲೂ ಕೂಡ ಅದೇ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಬಿಟ್ಟು ಅವರೇ ಎಲ್ಲಾದರೂ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನಾನೇ ಹೋಗಿ ಗೆದ್ಕೊಂಡು ಬರ್ತೀನಿ ಅಂತಕ್ಕಂತಹ ವಿಡಿಯೋಗಳೇನಾದರೂ ಇದ್ದರೆ ಇದೇ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಂತ ಕೆಲಸ ಮಾಡಿ, ಅದಕ್ಕೂ ಕೂಡ ಬೇಕಾದರೆ ಉತ್ತರವನ್ನು ಕಂಡುಕೊಂಡು ಉತ್ತರ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ. ಇದೆಲ್ಲದನ್ನ ತಾವುಗಳು ತಹಬದಿಗೆ ತಂದು ಇನ್ನೂ ಒಂದು ವಿಚಾರವನ್ನು ತಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಚಾಲಕರುಗಳು ಯಾವ ರೀತಿಯಾಗಿ ಅಂದರೆ, ಕೆಲವರು ಎಲ್ಲರೂ ಆ ರೀತಿ ಇದ್ದಾರೆ ಅಂತ ಹೇಳಲ್ಲ, ಕೆಲವರು ಇದ್ದೀರಾ. ನಿಮ್ಮ ಅಣ್ಣ ಇವ್ರು ಹೇಳಿದ್ದೇ ವೇದವಾಕ್ಯ ಅಂದರೆ ಅದು ನಿನಗೆ ಮಾತ್ರಪ್ಪ, ನನಗಲ್ಲ. ನಮ್ಮಂತಹ ದುಡಿದು ತಿನ್ನುವಂತಹ ಲಕ್ಷಾಂತರ ಆಟೋ ಚಾಲಕರುಗಳಿಗಲ್ಲ, ಆಯಿತಾ? ತಾವುಗಳು ನೀವು ಅಲ್ಲಿ ಮಾತ್ರನೇ ಜೈಕಾರ ಹಾಕೋಬೇಕು. ಅದು ಬಿಟ್ಬಿಟ್ಟು ಫೋನ್ಗಳಲ್ಲೂ ಕೂಡ ಜೈಕಾರ ಹಾಕ್ಕೊಂಡು ನಮ್ಮ ಅಣ್ಣನ ವಿಚಾರ ಅಂದರೆ ನಾವು ಕೂಡ ಎಲ್ಲದನ್ನೂ ಬಹಿರಂಗಪಡಿಸ್ಬೇಕಾಗುತ್ತೆ. ಹಾಗಾಗಿ ನನಗಿರ್ತಕ್ಕಂಥದ್ದು ಮಾಹಿತಿಯನ್ನು ನಾನು ಮಾತ್ರ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿಚಾರವನ್ನು ಮಂಡನೆ ಮಾಡ್ಕೊಳ್ತಾ ಹೋಗ್ತೀನಿ. ಬಿಟ್ಬಿಟ್ರೆ ಇಲ್ಲಿ ಯಾರ ವಿಚಾರವೂ ಕೂಡ ಅವರ ವ್ಯಕ್ತಿಗತ ವಿಚಾರವಾಗಿ ನನಗೂ ಅವ್ರಿಗೂ ಸಂಬಂಧವೇ ಇಲ್ಲ. ನನಗಿರ್ತಕ್ಕಂಥದ್ದು ನಗರದಲ್ಲಿರ್ತಕ್ಕಂತಹ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬಂದಿರತಕ್ಕಂಥ ಕನ್ನಡಿಗ ಆಟೋ ಚಾಲಕರುಗಳು ಏನಿದ್ದಾರೆ ಅವ್ರಗಳ ಬಗ್ಗೆ ನಮಗೆ ಅನುಕಂಪದ ಆಧಾರದ ಮೇಲೆ ಅವರ ವಿರುದ್ಧ ಪರವಾಗಿ ಧ್ವನಿಯನ್ನು ಎತ್ತುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಈಗ ತಾವೇನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿಕೆ ಕೊಟ್ಟರು, ಇನ್ನೊಂದು ಸಂಘಟನೆಯ ಅಧ್ಯಕ್ಷರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು, ಏನು ಮಾಡ್ತಾವ್ರೆ ಅಂತ ಕೇಳ್ತೀರಲ್ಲ, ನೀವು ಏನು ಮಾಡಿದ್ರಿ ಅಂತಕ್ಕಂಥದ್ದನ್ನು ಕೂಡ ಬಹಿರಂಗಪಡಿಸ್ಬೇಕಾಗುತ್ತೆ. ಅವ್ರೇನು ಮಾಡಿದ್ರು ಅಂತಕ್ಕಂಥದ್ದನ್ನು ಅವರು ಬಹಿರಂಗಪಡಿಸ್ಬೇಕಾಗುತ್ತೆ. ಇನ್ನೊಬ್ರು ಯಾರು ಹೋಗ್ತೀನಿ ಅಂತಂದ್ರು ಅವರು ಕೂಡ ಅದರ ವಿಚಾರವನ್ನು ಬಹಿರಂಗಪಡಿಸ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥದ್ದು ಚಾಲಕರ ಪರವಾಗಿ ಚಾಲಕರುಗಳಿಗೆ ನ್ಯಾಯ ಸಿಗಬೇಕು ಅಂತ ಮಾಡ್ತಕ್ಕಂಥದ್ದು ವಿನಃ ಇಲ್ಲಿ ಯಾರು ಅವ್ರವ್ರ ಮನೆ ಕಟ್ಕೋಬೇಕು ಅಂತ ಯಾರನ್ನು ಕೂಡ ಇಲ್ಲಿ ಕೆಲಸಕ್ಕೆ ಇಟ್ಕೊಂಡು ಕೆಲಸಕ್ಕೆ ಕರೆಯುವಂಥ ಕೆಲಸ ಅಲ್ಲ ಇಲ್ಲಿ. ಹಾಗಾಗಿ
ನನಗೆ ತಿಳಿದ ಮಾಹಿತಿಗಳು, ನಾನು ಆ ಸಭೆಯಲ್ಲಿ ಭಾಗವಹಿಸಿದ ವಿಚಾರಗಳನ್ನ ತಿಳ್ಕೊಂಡು ನನ್ನ ವಿಚಾರವನ್ನು ನಾನು ಮಂಡನೆ ಮಾಡಿದ್ದೀನಿ. ನಿಮಗಳಿಗೆ ಆ ರೀತಿಯ ಮಾಹಿತಿಗಳಿದ್ರೆ ನಿಜವಾಗ್ಲೂ ಕೂಡ ಬಹಿರಂಗಪಡಿಸಿ ಸ್ವಾಗತಾರ್ಹ.